ಓಕೆ ಸರ್, ಇವತ್ತು ರಾಜ್ಯಾದ್ಯಂತ ಏನು ಪರವಾನಗಿ ಭೂಮಾಪಕರು ಧರಣಿಯನ್ನು ಮಾಡ್ತಾ ಇದ್ದಾರೆ ಅಂದರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಅಂತ ಕೇಳ್ತಾರೆ. ಅದು 100ಕ್ಕೆ ಸತ್ಯವಾದ ಮಾತದು. ಕೆಲಸಕ್ಕೆ ಸಮಾನ ವೇತನ ಇಲ್ಲದಿದ್ದಾಗ ಏನಕ್ಕೆ ಇವ್ರನ್ನ ಇಟ್ಕೊಬೇಕು? ಅದು ರೈತರು ಕಟ್ತಕ್ಕಂಥ ದುಡ್ಡೇ ಅದು. ಇವರೇನು ಸರ್ಕಾರದಿಂದ ಕೊಡ್ತಕ್ಕಂಥ ವೇತನ ಅಲ್ಲವೇ ಅಲ್ಲ. ಅದು ಇಂತಿಷ್ಟು ಫೈಲ್ ಕಟ್ಟಿಸ್ಕೊಂಡ್ರೆ ಇಂತಿಷ್ಟು ಅಂತ ಅದರಲ್ಲಿ ಡಿವೈಡ್ ಮಾಡಿ ಇವರಿಗೆ ಭೂಮಾಪಕರಿಗೆ ಕೊಡ್ತಾರೆ. ಹಂಗಾಗಿ ಅದರಿಂದ ಇವ್ರಿಗೆ ನಿರ್ವಹಣೆ ಮಾಡೋಕ್ಕಾಗಿಲ್ಲ ಅಂತಂದರೆ 11 ಸ್ಕೀಮೇ ತೆಗೆದುಬಿಡಿ, ಇಲ್ಲಾಂದ್ರೆ ಇವ್ರನ್ನ ಕಾಯಂ ಮಾಡ್ಕೊಳ್ಳಿ. ಜೊತೆಗೆ ಇಷ್ಟು ಬಿಸಿಲೆಲ್ಲ ಸುತ್ತಾಡ್ಕೊಂಡು ಮಳೆ ಚಳಿ ಎಂದ ಜೊತೆಗೆ ಬಾಂಧು ಜವಾನುಗಳು ಇಲ್ಲದೇ ಅವರೇ ಚೈನ್ ಅಳತೆ ಮಾಡ್ಕೊಂಡು ಅವನೇರೋ ಬಂದವನಿಗೆ ಒಂದು ಸ್ವಲ್ಪ ಅಮೌಂಟ್ ಕೊಟ್ಕೊಂಡು ಕೆಲಸ ಮಾಡ್ಕೊಂಬಂದು ಇಲ್ಲಿ ಒಳಗಡೆ ಫೈಲ್ ಕೊಡ್ತಾರೆ. ತದನಂತರ 2-3 ತಿಂಗಳು ಫೈಲ್ಗಳು ಈಚೆ ಬಾಣಿ ಬರತಕ್ಕಂಥದ್ದು. ಇವ್ರಿಗಾದರೆ ನಿಖರವಾದ ಟೈಮು, ಇಷ್ಟೇ ದಿನದಲ್ಲಿ ವಾಪಸ್ ಕೊಡುವಾಗ ಫೈಲು ಕೊಟ್ಟಿಲ್ಲ ಅಂದರೆ ಇವರೆಲ್ಲ ನೋಟಿಸ್ಗಳೆಲ್ಲ ಕೊಟ್ಟು ಪಾಪ ಅವ್ರ ಲಾಗಿನ್ಗಳೆಲ್ಲ ತೆಗಿತಾರಂತ. ಸೊ ಹಾಗಾಗಿ ಇಲ್ಲ ಅಂತಂದ್ರೆ 11 ಸ್ಕೀಮೇ ತೆಗೆದುಬಿಡಿ, ಇಲ್ಲ ಕಾಯಂ ಮಾಡ್ಕೊಳ್ಳಿ, ಇಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನಾದರೂ ಕೊಡಿ. ದಯವಿಟ್ಟು ಸರ್ಕಾರ ಇದನ್ನು ಎಚ್ಚೆತ್ಕೊಂಡು ಬೇಗ ಇದನ್ನು ಪರಿಹರಿಸಬೇಕು. ಜೊತೆಗೆ ರೈತರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಸೊ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾರೆ. ಸರ್, ನರಸಿಂಹಮೂರ್ತಿ ಅಂತ ರೈತ ಸರ್.